ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಶರಣರು ಪಾದವಿಟ್ಟ ಪವಿತ್ರ ಭೂಮಿ ಬಸವ ಕಲ್ಯಾಣ. ಶರಣ ಸಾಹಿತಿಗಳಾದ ರಮೇಶ್ ಮಠಪತಿ ಹೇಳಿಕೆ. ವಾರ್ತೆಯ ವಿವರ. ಬಸವ ಕಲ್ಯಾಣ ನಗರದಲ್ಲಿ ಅರಿವಿನ ಮನೆಯಲ್ಲಿ ಇಂದು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಎನ್ನುವ ಅಕ್ಕ ಮಹಾದೇವಿ ತಾಯಿಯ ವಚನದಂತೆ ಕಲ್ಯಾಣದ ಭೂಮಿ ಪವಿತ್ರ ಭೂಮಿ, ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯ ಕೊಟ್ಟ ತಾಯಿ ನೆಲ ಎಂದು ಶರಣ ಸಾಹಿತಿಗಳಾದ ರಮೇಶ್ ಮಠಪತಿ ನುಡಿದರು. ಬಸವ ಕಲ್ಯಾಣದ ಅರಿವಿನ ಮನೆಯಲ್ಲಿ ಶ್ರಾವಣ ಸೋಮವಾರದ ನಿಮಿತ್ತ ಶಿವಯೋಗ ಸಾಧಕರ ಕೂಟದ ಕಾರ್ಯಕ್ರಮದಲ್ಲಿ ಪ್ರಾಣಲಿಂಗ ಪೂಜೆ ಪ್ರಾತ್ಯಕ್ಷತೆಯನ್ನು ತೋರಿಸಿಕೊಟ್ಟು ಮಾತನಾಡಿದ ಮಠಪತಿಯವರು, ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣ ಇಂದಿಗೂ ಬಸವ ಭಕ್ತರಿಗೆ ಶ್ರದ್ಧಾ ಕೇಂದ್ರವಾಗಿದೆ. ನಾಡಿನ ಅನೇಕ ಕಡೆಯಿಂದ ಬಂದ ಶರಣ ಬಳಗವೆಲ್ಲ ಕಲ್ಯಾಣದ ಮಣ್ಣನ್ನು ತಲೆಯ ಮೇಲೆ ಸಿಂಪಡಿಸಿಕೊಳ್ಳುತ್ತಾರೆ. ಕಾರಣ, ಶರಣರು ನಡೆದಾಡಿದ ಪಾವನ ಭೂಮಿ ಎಂದು ಶ್ರದ್ಧಾ ಭಕ್ತಿಯಿಂದ ಕಲ್ಯಾಣಕ್ಕೆ ಬರುತ್ತಾರೆ. ಇಂಥ ಕಲ್ಯಾಣದ ನೆಲದಲ್ಲಿ ಹುಟ್ಟಿರುವ ನಾವೇ ಪುಣ್ಯವಂತರು. ಅರಿವಿನ ಮನೆ ಬಸವಣ್ಣನವರು ಕುಳಿತು ಶಿವಯೋಗ ಸಾಧನೆ ಮಾಡಿರುವ ಪವಿತ್ರ ಗವಿಯಾಗಿದೆ. ಇಲ್ಲಿ ನಾವು ನೀವೆಲ್ಲ ಸೇರಿ ಶಿವಯೋಗ ಸಾಧನೆ ಮಾಡಿಕೊಳ್ಳುತ್ತಿರುವುದು ಆನಂದವನ್ನುಂಟು ಮಾಡಿದೆ. ಬಸವಣ್ಣನವರು ಭಕ್ತಿ ಭಂಡಾರಿ ಎಂದು ಹೇಳುತ್ತೇವೆ. ಭಕ್ತಿ ಕೆಟ್ಟಡೆ ಎಲ್ಲವೂ ಕೆಡುವುದು. ಇಂದು ಅನೇಕ ಭಕ್ತಿಯಿಂದ ಪತಿತರಾಗಿ ಶುಷ್ಕರಾಗುತ್ತಿದ್ದಾರೆ. ಆದರೆ ಪೂಜ್ಯ ಶ್ರೀ ಅನ್ನಪೂರ್ಣ ತಾಯಿಯವರು ಪ್ರವಚನಗಳ ಪ್ರಾರಂಭಕ್ಕೂ ಪೂರ್ವದಲ್ಲಿ ಅರಿವಿನ ಮನೆಗೆ ಬಂದು ಶಿವಯೋಗ ಮಾಡಿ ಪ್ರವಚನವನ್ನು ಮಾಡುತ್ತಿದ್ದರು. ಅವರ ಸಂಕಲ್ಪದಂತೆ ಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮೀಜಿ ನಿಮ್ಮನ್ನೆಲ್ಲ ಅದೇ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯ ಶ್ರೀ ಪ್ರಭುದೇವ ಸ್ವಾಮೀಜಿ, ಕಲ್ಯಾಣ ಕೈಲಾಸವಾಗಿತ್ತು. 12ನೇ ಶತಮಾನದಲ್ಲಿ ಜಗತ್ತಿನ ಮೂಲೆ ಮೂಲೆಯಿಂದ ಶರಣ ಬಳಗವೆಲ್ಲ ಕಲ್ಯಾಣಕ್ಕೆ ಧಾವಿಸಿ ಬಂದರು. ಕಾರಣ, ಬಸವಣ್ಣನವರ ಅಪರಿಮಿತ ಪ್ರೇಮ. ಶರಣರ ಬರುವಿಗಾಗಿ ಹಗಲಿರುಳು ಕಾಯುವವರು. ಮಹಾಮನೆ ಮುಂದೆ ಗಿಳಿಯ ಹಂಜರವಿಟ್ಟು ದೀಪಕ್ಕೆ ಎಣ್ಣೆಯ ಸುರಿದು ಶರಣರು ಬರುವರೆಂದು ಕಾಯುತ್ತಿದ್ದರು. ಒಣಗಿದ ಎಲೆಯ ಸಪ್ಪಳವಾದರೂ ಶರಣರನ್ನು ಅಗಲಿದ್ದೇನೋ ಎಂಬ ದುಗುಡದಿಂದ ಹೊರಬಂದು ನೋಡುತ್ತಿದ್ದರು. ಶರಣರು ಬಂದು ಶಿವ ಎಂದರೆ ನನಗೆ ಸಂತೋಷವಾಗುತ್ತದೆ ಎಂದು ವಚನದ ಮುಖಾಂತರ ಹೇಳುತ್ತಾರೆ ಬಸವಣ್ಣನವರು. ಬಸವ ಎಂದರೆ ಅದೊಂದು ಹೆಸರಲ್ಲ, ದಿವ್ಯ ಶಕ್ತಿ. ಬಸವ ಎಂಬ 3 ಅಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಗುತ್ತದೆ, ಅಸಾಧ್ಯ ಸಾಧ್ಯವಾಗುವುದು ಎನ್ನುತ್ತಾರೆ ಚನ್ನಬಸವಣ್ಣನವರು. ಕಲ್ಯಾಣದ ನೆಲ ಪವಿತ್ರ ನೆಲ. ಈ ನೆಲದಲ್ಲಿ ಪಾದ ಬಿಡುವವರು ಅಹಂಕಾರ ಬಿಡಬೇಕು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಎನ್ನುತ್ತಾರೆ ಬಸವಣ್ಣನವರು. ಆಸೆ ಆಮಿಷಗಳು ಅಳಿದಲ್ಲದೆ ಕಲ್ಯಾಣಕ್ಕೆ ಅಡಿ ಇಡಬಾರದು ಎನ್ನುತ್ತಾಳೆ ಅಕ್ಕ ಮಹಾದೇವಿ ತಾಯಿ. ಆನೆ ಏರಿಕೊಂಡು ಹೋದರೇನು, ಕುದುರೆ ಏರಿಕೊಂಡು ಹೋದರೇನು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದರೇನು, ಸತ್ಯದ ನೆಲೆಯ ನರಿಯದೆ ಹೋದರೆ ಎಲ್ಲವೂ ವ್ಯರ್ಥ. ಅಹಂಕಾರದ ಸದಮದ ಗಜವೇರಿದರೆ ವಿಧಿಗೆ ಗುರಿಯಾಗುತ್ತೇವೆ ಎನ್ನುತ್ತಾರೆ ಬಸವಣ್ಣನವರು. ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟ ನೆಲದಲ್ಲಿ ಅಹಂಕಾರದಿಂದ ಅಡ್ಡಪಲ್ಲಕ್ಕಿಯಲ್ಲಿ ಮೆರೆಯುವುದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡುವ ಯಾವುದೇ ಕಾರ್ಯ ಕಲ್ಯಾಣದಲ್ಲಿ ನಡೆಯಬಾರದು. ಜಗತ್ತಿನಾದ್ಯಂತ ಬಸವ ಕಲ್ಯಾಣದ ಕುರಿತು ಎಲ್ಲರ ಮನದಲ್ಲಿ ಅಭಿಮಾನದ ಹಾಗೂ ಭಕ್ತಿಭಾವವಿದೆ. ಬಸವ ಕಲ್ಯಾಣ ಕೂಡಲ ಸಂಗಮ ಉಳಿದೆಲ್ಲ ಕ್ಷೇತ್ರಗಳು ಶರಣರು ನಡೆದಾಡಿದ ಪಾವನ ಭೂಮಿ. ಈ ಭೂಮಿಯಲ್ಲಿ ಶರಣರ ತತ್ವಗಳಿಗೆ ಚ್ಯುತಿಯಾಗುವಂತಹ ಯಾವುದೇ ಕಾರ್ಯಗಳು ನಡೆಯಬಾರದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿಯ ಅಧ್ಯಕ್ಷರಾದ ಬಸವರಾಜ್ ಕೊರ್ಕೆ ಭಾಗವಹಿಸಿ ಪ್ರಸಾದ ವ್ಯವಸ್ಥೆ ಮಾಡಿದರು. ನಿರ್ದೇಶಕರಾದ ಕಾಶಪ್ಪ ಸಕ್ಕರಬಾವಿ, ಶರಣು ದುರ್ಗೆ, ಶಿಖರೇಶ್ವರ ರಾಜೋಳೆ, ಬಾಬುರಾವ್ ರಾಜೋಳೆ, ಸುಭಾಷ್ ಪತಂಗೆ, ಪ್ರಶಾಂತ್ ಪಾಟೀಲ್, ಶಂಕರ ಪತಂಗೆ, ಚಂದ್ರಕಾಂತ್ ಕಾಣಜೆ, ಗೋರಟಾ ಗ್ರಾಮದ ನೀಲಮ್ಮನ ಬಳಗದ ಶರಣೆಯರು ಮುಂತಾದವರು ಭಾಗವಹಿಸಿದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಬಸವ ಕಲ್ಯಾಣ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್